ಯಾಕೆ ಮಿತು ಇಷ್ಟು ಲೇಟು? ಯಪ್ಪ, ಹೊರಗಡೆ ಏನ್ ಬಿಸ್ಲಣ್ಣ. ಬಡವ್ರ ಮನೆ ಮಕ್ಕಳಲ್ವೇನಪ್ಪ? ಏನೇನ್ ಕಾರ್ ಇದೆಯಾ ಎ ಸಿಲ್ ಬರ್ಲಿಕ್ಕೆ? ನೀವ್ ಹೇಳೋದು ಕರೆಕ್ಟೇ, ಆದ್ರೆ ನನ್ಗೊಂದು ಡೌಟ್ ಇದೆ. ನೀವು ಕ್ಲಿಯರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು. ಊರೂರ್ ಸುತ್ತ ಹುಡುಗಂಗೆ ಡೌಟಾ? ಮೊನ್ನೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ರಂತೆ, ಟ್ರಿಪ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಅಣ್ಣ. ಬೆಂಗಳೂರಿನವರೆಲ್ಲ ಬಂದಿದ್ರಂತೆ. ಹೌದು ಎಷ್ಟ್ ಜನ ರೈಡರ್ಸ್? ಅಣ್ಣ, ಅರೌಂಡ್ ಒಂದು 20 ಜನ ಇದ್ರು. ಸೂಪರ್. ಟ್ರಿಪ್ ಎಲ್ಲ ಚೆನ್ನಾಗಾಯ್ತಾ? ಸಕ್ಕತ್ತಾಗಾಯ್ತು ಅಣ್ಣ. ಅದ್ ಮಾತ್ರ ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಫಸ್ಟ್ ಇವಾಗ ನನ್ ಡೌಟ್ ನ ಕ್ಲಿಯರ್ ಮಾಡ್ತಿರಲ್ವಾ ಹೇಳಿ. ಏನ್ ಮಿತು ನಿನ್ ಡೌಟು? ಅಲ್ಲ ಅಣ್ಣ, ಈ 90s ಕಿಡ್ಸ್ಗೆ ಯಾಕೆ ಮದ್ವೆ ಆಗ್ತಾ ಇಲ್ಲ? ಈಗ 19 ಕಿಡ್ಸಿಗೆ ಮದ್ವೆ ಆಗ್ತಿಲ್ಲ ಅನ್ನೋದ ನಿನ್ ಡೌಟು, ಇಲ್ಲ ನೀನ್ ಯಾಕೆ ಇನ್ನು ಮದ್ವೆ ಆಗಿಲ್ಲ ಅನ್ನೋ ಡೌಟ್? ಮದ್ವೆ ಆಗದೆ ಆರಾಮಾಗಿ ಸಖತ್ತಾಗಿ ಊರು ಸುತ್ಕೊಂಡಿದ್ಯಾ ತಾನೆ, ಆರಾಮಾಗಿ ಇರು ಮಿತು. ಇದೆಲ್ಲ ಒಂದ್ ಡೌಟಾ? ನಾನಿನ್ನು ಮದ್ವೆ ಆಗಿಲ್ಲ ಅನ್ನೋದಲ್ಲ ಅಣ್ಣ ನನ್ ಡೌಟು. ಮತ್ತಿನ್ನೇನಪ್ಪಾ? ಈಗ ನೋಡಿ, ಏನು? 80s ಕಿಡ್ಸ್ ನಮ್ಗಿಂತ ದೊಡ್ಡವರು, ಅವ್ರಿಗೆಲ್ಲ ಮದ್ವೆ ಆಗಿದ್ಯಾ? ಅವ್ರು 80s ಕಿಡ್ಸ್ ನಮ್ಗಿಂತ ದೊಡ್ಡವರು ಅಂದ್ರೆ ಮದ್ವೆ ಆಗಿರುತ್ತಾನೆ, ಅದ್ರಲ್ಲಿ ಏನಿದೆ? ಇನ್ನ 2000 ಕಿಡ್ಸ್ ರೋಡಲ್ಲಿ ನಿಂತ್ಕೊಳಂಗಿಲ್ಲ. ಅಣ್ಣ ನನ್ ಮದ್ವೆ ಕಾರಣ ಬಂದ್ಬಿಟ್ಟು ದಯವಿಟ್ಟು ನೀನು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತಾರೆ. ಈ ಆಳದ ಹೊಟ್ಟೆಗೆ ಹೆಂಗ್ ಉರಿಬೇಕಣ್ಣ, ನೀನೇ ಹೇಳು. ಮಿತು ಅವ್ರ ಋಣ ಚೆನ್ನಾಗಿತ್ತು ಮಿತು, ಆಗಿದೆ, ಅದಕ್ಕೆ ಏನ್ ಮಾಡ್ಲಿಕ್ಕಾಗತ್ತೆ? ಈ ಋಣದ ಮನೆ ಹಾಳಾಗ್ ಹೋಗ. ಇನ್ನ ಈ 90s ಅಲ್ಲಿರೋ ಹೆಣ್ಮಕ್ಳು ಹಬ್ಬ ಹರಿದಿನ ಜಾತ್ರೆ ಅನ್ನಂಗಿಲ್ಲ ಊರಿಗೆ ಬಂದ್ಬಿಡ್ತವೆ. ನಾನು ನಿಂತ್ಕೊಂಡಿರೋದೇ ತಡ. ಹಾಯ್ ಮಿಥುನ್, ನೋಡು ನನ್ ಮಗುಗೆ 2 ವರ್ಷ, ಅಂಕಲ್ಗೆ ಹಾಯ್ ಹೇಳು ಅಂತಂದು ಹೊಟ್ಟೆ ಉರಿಸ್ತವೆ. ನನ್ನ ಈ ಸಿಂಗಲ್ ಜೀವಕ್ಕೆ ಹೆಂಗ್ ಹೊಟ್ಟೆ ಉರಿಬೇಕು ನೀನೇ ಹೇಳೋಣ. ಒಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನ ಹೈಸ್ಕೂಲು ಕಾಲೇಜು ಹೋಗ್ಬೇಕಾದ್ರೆ ನಿನ್ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ಹುಡುಗರು ಇರೋರು? ಒಂದು 50ರಿಂದ 60 ಜನ. ಹುಡುಗಿರು? 25, 30 ಈ ತರ ಇರ್ತೀವಿ, ಕಮ್ಮಿನೇ ಇರ್ತೀವಿ ಯೂಶಲಿ. ನಿಂಗೆ ಅವತ್ತೇ ಅರ್ಥ ಆಗ್ಬೇಕು ತಾನೆ, ನಾವಿನ್ನೂ ಸಿಂಗಲ್ ಆಗಿ ಸಾಯ್ತೀವಿ ಅಂತ. ಅದೇಗೆ? ಇವತ್ತಿನ ಪ್ರೀತಿಗೂ ಅವತ್ತಿನ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಮಿತು. ಈ 90s ಕಿಡ್ಸ್ ಎಲ್ಲ ಹೇಗೆ ಅಂದ್ರೆ, ಹೈಸ್ಕೂಲ್ ಎಂಟ್ರಿ ಆಗ್ತಾ ಇದ್ದಾಗೇನೋ ಒಂದು ಪುಟ್ಟದಾಗಿ ಎಲ್ರ ಮನಸ್ಸಲ್ಲಿ ಒಂದು ಪ್ರೀತಿ ಅನ್ನೋದು ಸಿಗುತ್ತಾ ಇತ್ತು. ಚೆಲುವಿನ ಚಿತ್ತರ ಸಿನಿಮಾ ರಿಲೀಸ್ ಟೈಮ್ ಬೇರೆ ಅಲ್ವಾ? ಸೊ ಅದ್ರ ಜೊತೆಗೆ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಸೈಕಲ್ ಬೇರೆ ಫ್ರೀಯಾಗಿ ಕೊಡ್ತಾ ಇದ್ರು. ಸೊ ಯಾವ್ದಾದ್ರು ತನ್ನ ಹುಡುಗಿ ನೋಡ್ಬೇಕು ಅಂದ್ರೆ ಸಾಕು, ಅವ್ರ ಮನೆ ಮುಂದೆ ಹೋಗಿ ಬೀಟ್ ಹಾಕೋದು. ಬೀಟೇನ್ ಹಂಗೆ ಹಿಂಗೆ ಆಗ್ತಿರ್ಲಿಲ್ಲ ಅವರು. ಅವ್ರ ಮನೆ ಮುಂದೆ ಸೈಕಲ್ ನಿಲ್ಲಿಸ್ಕೊಂಡ್ಬಿಟ್ಟು, ಚೈನ್ ಬಿಚ್ಚಿಲ್ಲ ಅಂದ್ರೆ ಬಿಚ್ಚಿರೋರ್ ತರ ನಾಟಕ ಆಡ್ಕೊಂಡ್ಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೋತಾ ಇದ್ರು. ಸೊ ಬಂದ್ರೆ ಖುಷಿಯಾಗಿ ನೋಡ್ಕೊಂಡು ಹೋಗ್ತಿದ್ರು, ಬರ್ಲಿಲ್ಲ ಅಂದ್ರೆ ಅದೇ ಬೇಜಾರಲ್ಲಿ ಹೋಗ್ತಾ ಇದ್ರು. ಡೈಲಿ ರೊಟೀನ್ ಹಿಂಗೆ ನಡೆಯೋದು. ಅದ್ರ ಜೊತೆಗೆ ಪಕ್ಕ ಸ್ಕೂಲ್ ಎಲ್ಲಿ ನಮ್ಮ ಹುಡುಗಿ ಲವ್ ಮಾಡಕ್ ಬಿಡ್ತಾನೆ ಅಂತ ಆ ವಿಷಯ ಕಿವಿಗೆ ಬೀಳ್ತಾ ಇದ್ದಂಗೆ ಈ ಹುಡುಗರೆಲ್ಲ ಗುಂಪು ಕಟ್ಕೊಂಡು ಆ ಸ್ಕೂಲ್ ಹತ್ರ ಹೋಗಿ ಹೊಡೆದಾಡಿ ಜಗಳ ಆಡಿ ಆ ಪ್ರೀತಿನೆಲ್ಲ ಕಾಪಾಡ್ಕೊಂಡು ಸ್ಕೂಲ್ ಮುಗಿಸ್ತಾರೆ. ಹೈಸ್ಕೂಲ್ ಮುಗಿಸ್ತಿದ್ದಂಗ್ಲೆ ಕಾಲೇಜು, ಯಾವ ಕಾಲೇಜ್ ಸೇರೋಣ, ಅವಳು ಯಾವ ಕಾಲೇಜ್ ಸೇರಿದಲ್ಲ ಅಂತ ಹುಡುಕಾಟ. ಇರೋದೊಂದು ಕಾಲೇಜು, ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಸೇರ್ತಾರೆ. ಫ್ರೆಂಡ್ಸ್ನೆಲ್ಲ ಕೇಳ್ತಾ ಇದ್ರು, ಅವಳು ಯಾವ ಬ್ರಾಂಚು, ಈಗ ಅವಳು ಎಲ್ಲಿದ್ದಾಳೆ ಅಂತ. ಕಟ್ ಮಾಡಿದ್ರೆ ಅವಳು ಮದುವೆ ಆಗಿ ಗಂಡನ ಮನೇಲಿ ಇರ್ತಾ ಇದ್ಲು. ಬಿಕಾಸ್ ಅವಾಗೆಲ್ಲ 18-19 ವರ್ಷಕ್ಕೆ ಮದುವೆ ಮಾಡ್ತಾ ಇದ್ರು. ಅಲ್ಲೊಂದು 10% ಪ್ರೀತಿ ಕಟ್ ಆಗ್ತಾ ಇತ್ತು. ಸೊ ಅದ್ರ ಜೊತೆಗೆ ಅದ್ ಕಟ್ ಮಾಡಿ ಕಾಲೇಜ್ ತನಕ ಬಂದ್ರೆ ಇನ್ನು ಸ್ವಲ್ಪ ಜನ ಪ್ರೀತಿ ಉಳಿದಿರೋದು. ಆ ಪ್ರೀತಿ ಬಾಯಿಂದ ಬಾಯಿಗೆ, ಒಬ್ರಿಂದ ಒಬ್ರಿಗೆ, ಇನ್ನೊಬ್ರಿಗೆಲ್ಲ ಆಡ್ಬಿಟ್ಟು ಪ್ರಿನ್ಸಿ ತನಕ ತಲುಪ್ತಾ ಇತ್ತು. ಆ ಪ್ರಿನ್ಸಿ ಪೇರೆಂಟ್ಸ್ ಕರೆಸ್ಬಿಟ್ಟು ಡಿಬಾರ್ ಮಾಡ್ತೀನಿ, ನಿಮ್ ಮಕ್ಳು ಕಾಲೇಜಿಗೆ ಓದಕ್ ಬರ್ತಾರ, ಏನಕ್ ಬರ್ತಾರ ಅಂತ ಅಲ್ಲೊಂದು 10% ಪ್ರೀತಿ ಕಟ್ ಮಾಡೋದು. ಸೊ ಅಲ್ಲಿ ಒಂದ್ ಅರ್ಧ ಮುಗೀತಾ, ಅಲ್ಲಿಗೆ ಒಂದು 20-30% ಅಲ್ಲಿ ಪ್ರೀತಿ ಹೆಕ್ಬಿಟ್ಟು ಹೋಗಿರುತ್ತೆ. ಇನ್ ಕಾಲೇಜಿಂದ ಮುಗಿಸ್ಕೊಂಡು ಡಿಗ್ರಿ ಕಾಲೇಜಿಗೆ ಹೋಗ್ತೀವಿ. ಅರ್ಧ ಜನ ಪ್ರೀತಿ ಹೇಳಕ್ ಎದ್ರುಕೊಂಡ್ಬಿಟ್ಟು ಪ್ರೀತಿ ಕಟ್ಟಾಯ್ತು. ಅರ್ಧ ಜನ ಪ್ರೀತಿ ಹೇಳ್ಕೊಳಕ್ ಆಗದೆ ಪ್ರೀತಿ ಮುಗಿಸಿದ್ರು. ಎಂಡ್ ಆಫ್ ದಿ ಡೇ ಆ ಪ್ರೀತಿ ಅಲ್ಲಿಗೆ ಕೊನೆ ಆಯ್ತು. ನೀನ್ ಅವಾಗ್ಲೇ ಏನೋ ಕೇಳ್ತಾ ಇದ್ದಲ್ಲ, ಯಾಕೆ ಇನ್ನೂ 90s ಹುಡುಗರು ಸಿಂಗಲ್ ಆಗಿದ್ದಾರೆ ಅಂತ. ಸೊ ಇವತ್ತಿನ ತರ ಅವಾಗ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟರ್ ಇದರ ಯಾವ್ದು ಇರ್ಲಿಲ್ಲ. ನಾವೇನಾದ್ರೂ ಅವಳನ್ನ ಮಾತಾಡಿಸ್ಬೇಕು ಅಂದ್ರೆ ನೋಟ್ಬುಕ್ ಇಸ್ಕೊಳ್ಳೋ ನೆಪ ಬೇಕಾಗಿತ್ತು. ಅವಳನ್ನ ನೋಡ್ಬೇಕು ಅಂದ್ರೆ ಯಾವ್ದಾದ್ರು ಅಂಗಡಿಗೆ ಹೋಗೋ ಒಂದು ವಿಷಯಗಳು ಬೇಕಾಗಿತ್ತು. ಅವಳಿಗೆ ಮಾತಾಡಿಸ್ಬೇಕು ಅಂಡ್ ಅವಳ ಜೊತೆಗೆ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಸ್ಕೂಲ್ ಡೇಸೇ ಆಗಿರ್ಬೇಕಾಗಿತ್ತು. ಇವತ್ತಿನ ತರ ಕಾಫಿ ಡೇ, ಸುತ್ತಾಟ, ಟ್ರಿಪ್ಪು ಈ ತರ ಯಾವ್ದು ಇರ್ಲಿಲ್ಲ. ಈ ತರ ಕೆಲವೊಂದು ವಿಚಾರಗಳಲ್ಲಿ ಸೀಸ್ ಆಗ್ಬಿಡ್ತಾ ಇದ್ರು. ಸೊ ಸೀಸ್ ಆದಾಗ ಅವ್ರ ಅಪ್ಪ ಅಮ್ಮ, ರಿಲೇಷನ್, ಆಮೇಲೆ ಸ್ಕೂಲ್ ಮಾಸ್ಟರ್ಗಳು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಅವ್ರ ಪ್ರೀತಿನ ಬ್ರೇಕಪ್ ಮಾಡ್ತಾ ಇದ್ರು. ಬ್ರೇಕಪ್ ಆದ್ಮೇಲೆ ಅವಳಿ ಪಾಡಿಗೆ ಅವಳು ಮದ್ವೆ ಆಗಿ ಬೇರೆ ಕಡೆ ಕಳಿಸಿದ್ರು. ಹುಡ್ಗಂಗ ಆ ಮದ್ವೆ ಏಜ್ ಆಗಿರಲ್ವಲ್ಲ, ಇನ್ನವನ್ ಹಂಗೇ ಬಂದ. ಸೊ ಇವಾಗ ಎಲ್ರು ಆ ಹುಡ್ಗಂಗ್ ಬಂದ್ಬಿಟ್ಟು ಕೇಳ್ತಾರೆ, ಯಾಕೋ ಇನ್ನೂ ಸಿಂಗಲ್ ಆಗಿದ್ಯಾ, ನೀನ್ ಯಾವ್ದಾದ್ರು ಹುಡುಗಿನ ಇಷ್ಟಪಟ್ಟಿದ್ರೆ ಹೇಳು, ನಾವು ಮುಂದೆ ನಿಂತು ಮದ್ವೆ ಮಾಡಿಸ್ತೀವಿ. ಯಾವುದೇ ಜಾತಿ ಆಗಿದ್ರು ಪರವಾಗಿಲ್ಲ, ಯಾವುದೇ ಧರ್ಮ ಆಗಿದ್ರು ಪರವಾಗಿಲ್ಲ, ನಾನು ನಿಂತು ಮಾಡಿಸ್ತೀವಿ. ಬಟ್ ಏನ್ ಮಾಡೋದು, ಆ ಹುಡುಗಿ ಇನ್ನೊಬ್ಬನ ಜೊತೆ ಆರಾಮಾಗಿದ್ದಾರೆ. ಇವನು ಅವಳ ನೆನಪಲ್ಲಿ ಇನ್ನೂ ಹಾಗೆ ಇದ್ದಾರೆ ಪ್ರೀತಿಯಿಂದ. ನಮ್ಮ ತಾಯನೇ ಹೇಳ್ತೀನಿ ನಿಂತು, ಯಾರು 90s ಕಿಡ್ಸ್ ಹುಡುಗರು ಸಿಂಗಲ್ ಅಲ್ಲ.
ಅವ್ರ ಮನಸ್ಸಲ್ಲಿ ಇವತ್ತಿಗೂ ಕೂಡ ಪ್ರೀತಿ ಮಾಡೋ ಒಂದು ಹುಡುಗಿ ಇದ್ದಾಳೆ, ಮೊದಲನೇ ಪ್ರೀತಿ ಅಂತ. ಆ ಪ್ರೀತಿ ಜೊತೆ ಎಲ್ಲರೂ ಪ್ರೀತಿಯಿಂದ ತುಂಬಾ ಚೆನ್ನಾಗಿದ್ದಾರೆ. 90 ಕಿಡ್ಸ್ ಯಾವತ್ತೂ ಕೂಡ ನಿಂತಲ್ಲ, ಯಾವತ್ತೂ ಎಂಜಾಯ್ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ಫೀಲ್ ಮಾಡ್ತಾರೆ. ಹೌದು, ಇಲ್ಲಿರೋರು ಯಾರಾದ್ರೂ ಹೇಳಿ 90 ಕಿಡ್ಸ್ ಸಿಂಗಲ್ ಅಂತ?